ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡಕಿ ನೋಡ್ರಿ. ಯಾವ ಎಲ್ಲಿದೆ, ಯಾವ ಎಲ್ಲಿದೆ, ಅಣ್ಣ. ಬಡವನು ನ್ಯಾಯ ಕೇಳುದೇ ಅನ್ಯಾಯ ಏನ್ ಹೇಳ್ಬಿಡ್ರಿ. ಈ ರಾಜ್ಯದಾಗ ನ್ಯಾಯ ಕೇಳುದೇ ಅನ್ಯಾಯ ಬಿಡ್ರಿ. ಮೊನ್ನೆಷ್ಟೇ ಕ್ರೀಡಾಪಟು ಒಬ್ರು ಕ್ರೀಡಾಂಗಣ ಸರಿ ಇಲ್ಲ ಅಂತ ಅಂದಿದ್ದಕ್ಕೆ ಅವ್ರ ಮೇಲೆ FIR. ಇನ್ನಾದ್ರ ಪರ ದನಿ ಎತ್ತದ ಅವ್ರ ಮೇಲೂ ಕೇಸು. ನೀವು ನೋಡಿದ್ರ ಅಕ್ರಮ ವಲಸಿಗರನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೊಂಟಂತಹ ಪುನೀತ್ ಕೆರೆಹಳ್ಳಿನೂ ಅರೆಸ್ಟ್. ನಮಸ್ತೆ ಸ್ನೇಹಿತರೆ. ಸರ್ಕಾರ ಮಾಡಕ್ಕಾಗದಿರುವಂತ ಕೆಲಸನ ಒಬ್ಬ ಕಾರ್ಯಕರ್ತ, ಒಬ್ಬ ಭಾರತೀಯನಾಗಿ ಮಾಡ್ತಾ ಇದ್ದಂತಹ ಪುನೀತ್ ಕೆರೆಹಳ್ಳಿಯನ್ನ ಸರ್ಕಾರ ಇವಾಗ ಅರೆಸ್ಟ್ ಮಾಡಿದೆ. ಪೊಲೀಸ್ನವ್ರು ಬಂದು ಇವಾಗ ಕರ್ಕೊಂಡು ಹೋಗಿದ್ದಾರೆ. ಅದು ಬನ್ನೇರ್ಘಟ್ಟ ಪೊಲೀಸ್ ವ್ಯಾಪ್ತಿಯಲ್ಲಿ ಬಂದು ಈಗ ರಾತ್ರಿ 10:00 ಈ ನಡು ರಾತ್ರಿಯಲ್ಲಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿದಂತ ತಪ್ಪಾದ್ರೂ ಏನು, ಅಕ್ರಮವಾಗಿ ಬಂದವ್ರನ್ನ ಒಂದು ಪೊಲೀಸಿಗೆ ಒಪ್ಪಿಸುವಂತದ್ದು ಅದು ನ್ಯಾಯ ರೀತಿನಲ್ಲೇ, ಅದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿರುತ್ತೆ. ಆ ಕರ್ತವ್ಯನ ಮಾಡಿದಕ್ಕೆ ಈಗ ಪೊಲೀಸ್ನವರು ಬಂದು ಪುನೀತ್ ಕೆರೆಹಳ್ಳಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇದು ರಾತ್ರಿ 10:00. ಬನ್ನಿ ನೋಡೋಣ ಅವ್ರು ಮುಂದಕ್ಕೆ ಏನ್ ಮಾಡ್ತಾರೆ, ಏನ್ ಕ್ರಮ ಕೈಗೊಳ್ತಾರೆ, ಒಂದು ದೇಶ ಪರವಾಗಿ ಕೆಲಸ ಮಾಡಿದಕ್ಕೆ ಅಂತ ನೋಡೋಣ. ಎಡಪಂಥೀಯರ ಒತ್ತಡಕ್ಕೆ ಮಣಿದು ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಎಷ್ಟು ಸರಿ? ನಾವೀಗ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ. ಏನಾಗುತ್ತೆ ಅಂತ ಮುಂದಿನ ಅಪ್ಡೇಟ್ ಸದ್ಯದಲ್ಲೇ ಕೊಡ್ತೇನೆ. ಗೊತ್ತಿಲ್ಲ ಹೋಮ್ ಮಿನಿಸ್ಟರ್, ಏನ್ ಸರ್ ಇದು? ನೀವೇ ಹೇಳ್ತೀರಿ ಅಕ್ರಮ ವಲಸಿಗರ ಬಗ್ಗೆ ಮಾಹಿತಿ ಕೊಟ್ರ ಪಟ್ಟಂತ ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡ್ತೀವಿ ಅಂತ. ಈಗ ನೋಡಿದ್ರ ಅವರನ್ನ ಹಿಡಿದುಕೊಟ್ಟವ್ರನ್ನೇ ಅರೆಸ್ಟ್ ಮಾಡ್ಲಿಕ್ಕತ್ತಿರಲ್ಲ. ಏನ್ ಸರ್ ಇದೆಲ್ಲ? ಅಲ್ಲ, ನಾವೇ ಏನಾರ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಾ ಹೆಂಗಂತೀನಿ? ನೀವು ಹೇಳಿದ್ದು ಅಕ್ರಮ ವಲಸಿಗರನ್ನ ಹಿಡಿದುಕೊಟ್ಟವ್ರನ್ನೇ ಅರೆಸ್ಟ್ ಮಾಡ್ತೀವಿ ಅಂತನಾ? ಮತ್ ಹಿಂಗನೂ ಡೌಟ್ ಬರ್ಲಿಕ್ ಚಾಲು ಆಗೈತ್ ನೋಡ್ರಿ. ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕತ್ತಿರೋದನ್ನ ಜೈಲ್ನಾಗ ಆ ಭಯೋತ್ಪಾದಕರಿಗೆ ನೋಡಿದ್ರ ಫೋನ್ ಕೊಡ್ತಾರ, ಕುಡಿಲಿಕ್ಕೆ ದಾರು ಕೊಡ್ತಾರ, ರಾಜಾತಿಥ್ಯ ಇರ್ತೈತಿ. ಆದ್ರೆ ಇಲ್ಲಿ ಅಕ್ರಮ ವಲಸಿಗರನ್ನ ಎಕ್ಸ್ಪೋಸ್ ಮಾಡಿದವ್ರಿಗೆ ಈ ತರದ ಹಿಂಸೆ. ಅಲ್ರಿ ಹೋಮ್ ಮಿನಿಸ್ಟರ್ ಸರ್, ನಿಮಗ ಸುಮ್ಮನೆ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತೈತಿ. ಆದ್ರ ಅದೇ ನಿಮ್ಮದೇ ಪಕ್ಷದ ನಾಯಕ ಮಹಿಳಾ ಅಧಿಕಾರಿಗೆ ಅನ್ನಬಾರದ ಅಂದು ಬೈದ್ರೂ ಅವ್ರನ್ನ ಯಾಕೆ ಇನ್ನ ತನಕ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ? ಬಳ್ಳಾರಿಯ ಪುಡಿ ರೌಡಿ ರಾಜೀವ್ ಗೌಡನನ್ನು ಯಾಕೆ ಸರ್ ಅರೆಸ್ಟ್ ಮಾಡಿಲ್ಲ ಇನ್ನು ಅಂತ ಕೇಳಲಿಕ್ ಹೋದ್ರ ತಾಪ್ಸ್ಕೊಂಡಾಗ್ಯಾನ, ಎಲ್ಲದಾನೋ ಗೊತ್ತಿಲ್ಲ ಅಂತಾರ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಅಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವ್ರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರ್ನ ಹುಡುಕ್ಬೇಕಲ್ವಾ? ಅಲ್ಲ ಸರ್, 2-3 ದಿನ ಆಗೋಯ್ತಲ್ಲ. ಏನು ಅದಕ್ಕೆ ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವಲ್ಲ ಸರ್. ಮತ್ತೆ ಅವರು JDS ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವ್ರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರ್ನ ಹುಡುಕ್ಬೇಕಲ್ವಾ? ಅಲ್ಲ ಸರ್, 2-3 ದಿನ ಆಗೋಯ್ತಲ್ಲ. ಏನು ಅದಕ್ಕೆ ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವಲ್ಲ ಸರ್. ಮತ್ತೆ ಅವರು JDS ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ಇವ್ರ ಪಕ್ಷದ ನಾಯಕರಿಗೆ ಸಾರಿ ಪುಡಿ ರೌಡಿಗಳಿಗೆ ಸರ್ಕಾರದ ಶ್ರೀರಕ್ಷೆ ಹೆಂಗೈತ್ ನೋಡ್ರಿ. ಇದನ್ನು ಪ್ರಶ್ನೆ ಮಾಡಿದ್ರ, ನ್ಯಾಯ ಕೇಳಿದ್ರ ನಮ್ಗೂ ಕೇಸು. ಅಲ್ಲ, ಅವ್ರೊಬ್ರು ಅದಾರಲ್ರಿ, ಅದೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಮೇಡಮ್ ಎಲ್ಲದಾರ ಅಂತಾನೆ ಕಾಣಿಸಕತ್ತಿರ್ಲಿ ನೋಡ್ರಿ. ಆಮೇಲೆ ನೋಡಿದ್ರ ಮೇಡಮ್ ರೀಲ್ಸ್ ಮಾಡುದ್ರಾಗ, ಬರ್ಡೇ ಸೆಲೆಬ್ರೇಟ್ ಮಾಡುದ್ರಾಗ ಫುಲ್ ಆಕ್ಟಿವ್ ಆಗ್ಬಿಟ್ಟಾರ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್ ಚೌಧರಿ ಅವರು ನೋಡಿ ಹುಟ್ಟುಹಬ್ಬ ಮಾಡ್ಕೊಂತಾರೆ. ಹುಟ್ಟುಹಬ್ಬ ಯಾವ ರೀತಿ ನೋಡಿ, ಸುಮಾರು ಒಂದು 50 ಅಡಿ ಕಟ್ಟಡರು ಈ ಟೋಲ್ಗೇಟ್ ಸರ್ಕಲ್ ಕಟ್ಟಿದ್ದಾರೆ. ಬಡ ಹೆಣ್ಣು ಮಕ್ಕಳ ಮೇಲೆ ಇವ್ರಿಗೆ ನಿಜವಾಗ್ಲೂ ಪ್ರೀತಿ ಅಭಿಮಾನ ಇದ್ದಿದ್ರೆ ಈ ಅಭಿಮಾನಿಗಳು ಈ ತರ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಬಡವರು ಆಯ್ತಾ ಇದಾರೆ. ಇವತ್ತು ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ನಮ್ಮ ಹೆಣ್ಮಗುಗೆ ಅನ್ಯಾಯ ಆದ್ಮೇಲೆ ನಮಗೆ ಮರ್ಯಾದೆ ಎಲ್ಲ ಐತೆ? ಅಲ್ಲ, ನಮ್ಮ ಹೆಣ್ಮಗುಗೆ ಆದ್ಮೇಲೆ ನಮ್ಗೆ ಸರ್ ಮರ್ಯಾದೆ ಐತೆ? ಒಂದ್ ಹೆಣ್ಮಗ ಮಕ್ಳು ಅದು ಇದು ಹೊಲ್ಸ ಮಾತಾಡ್ರೆ ಅವ್ನು ಯಾವ ಮಾತಾಡಕ? ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೇಲೆಲ್ಲ ತೋರ್ಸೋದ್ ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮೇಲೆ ತೋರಿಸ್ತೀವಿ.
ಆದ್ರ ಶಿಡ್ಲಘಟ್ಟದಾಗ ಮಹಿಳಾ ಅಧಿಕಾರಿ ಅಮೃತ ಗೌಡ ಅವರಿಗೆ ಆಗಂತ ಅನ್ಯಾಯ ಮಾತ್ರ ಕಾಣಿಸ್ಲಿಕ್ಕತ್ತಿಲ್ಲ. ಮೇಡಮ್, ಈ ಮಹಿಳೆ ಕಣ್ಣೀರು ನಿಮ್ಗೆ ಕಣ್ಣೀರ್ ಅನ್ಸ್ಲೇ ಇಲ್ಲ? ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಡ್ತೀವಿ ಅಂತ ಹೇಳಿ ಕಣ್ಣೀರ್ ಹಾಕಿಸ್ಲಿಕ್ಕತ್ತಿರಲ್ರಿ? ಒಳ್ಳೇದ್ ಮಾಡ್ತದ? ಇಲ್ಲ, ಅಂತ ಯೋಚನೆ ಬರೋದಿಲ್ಲ ಬಿಡ್ರಿ. ಮಂತ್ರಿ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಂತೂ ಮಹಿಳಾ ಅಧಿಕಾರಿ ಪರವಾಗಿ ಒಂದ್ ಮಾತಾಡಿದ್ದು ನನಗ್ ಕಾಣಿಸ್ಲಿಲ್ರಪ್ಪ. ಇವ್ರಿಗೆಲ್ಲ ನಮ್ ಕುಮಾರಣ್ಣ ಬಹಳ ಕರೆಕ್ಟ್ ಆಗಿ ಹೇಳಾರ ನೋಡ್ರಿ. ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಸರಿಯಾಗಿ ಕೊಟ್ಟಾರ ನೋಡ್ರಪ್ಪ ಮಾತನಾಗೆ ಏಟು. JDS ಉಳಿದದೋ ನಾಶ ಆಗುತ್ತೋ ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅವ್ರ ಅಪ್ಪನ ಕೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿಕ್ ಬಯಸ್ತೀನಿ, ಕರ್ನಾಟಕದ ಹಣೆ ಬರೋ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಆರ್ಸಿಡ್ ತಗೊಂಡವ್ರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಅವ್ರ ತಂದೆ ಮೊನ್ನೆ ಏನ್ ಮಾತಾಡೋರು, ಭಾಷಣ ಮಾಡಿದ್ರಲ್ಲ, ನೀವ್ ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡ್ಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು ಹಿರಿಯ ಖರ್ಗೆ, ಇವರು 8 ವರ್ಷ ಮಂತ್ರಿ. ನೀವು ಮಾಡಿದ್ದೇನಪ್ಪ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಅದ್ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಕುಮಾರಣ್ಣ. ಇವ್ರಿಗೆ ಮುಂದೆ ಕರ್ನಾಟಕದಾಗ ತಮ್ಮ ಪಕ್ಷ ಇರ್ತೈತೋ ಇಲ್ಲೋ ಗೊತ್ತಿಲ್ಲ. ಅದರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಊರು ಸಾಬರಿ ಎಲ್ಲ ಮಾಡ್ಲಿಕತ್ತಾರ. ಖರೆ ಒಂದು ಸರ್ಕಾರ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಮೋದಿಜಿನ ನೋಡಿ ಕಲಿಬೇಕು ನೋಡ್ರಪ್ಪ. ಎಲ್ಲರೂ ಬರೀ ದ್ವೇಷದ ರಾಜಕೀಯ ಹಗರಣ ಮಾಡೋದ್ರಾಗ ಮಾತಾಡೋದ್ರಾಗ ಬ್ಯುಸಿ ಆಗ್ಬಿಟ್ಟಾರ. ಆದ್ರೆ ಮೋದಿಜಿ ಬರೀ ಅಭಿವೃದ್ಧಿ ಕೆಲಸದಾಗ ಬ್ಯುಸಿ ಆಗಿರ್ತಾರ. ಇವತ್ತು ಒಂದೇ ಭಾರತ್ ಸ್ಲೀಪರ್ ಟ್ರೈನ್ಗಳ ಉದ್ಘಾಟನೆನೂ ಆಯ್ತು ನೋಡ್ರಿ. ಚಲೋ ಕೆಲಸ ಮಾಡೋದು ಬಿಟ್ಟು ಅಧಿಕಾರಿಗಳಿಗೆ ಆವಾಜ್ ಹಾಕೊಂಡು ದುರ್ಬುದ್ಧಿ ಮಾಡುವುದಂತ, ಅಕ್ರಮ ವಲಸಿಗರನ್ನ ರಕ್ಷಣೆ ಮಾಡುವುದಂತ ಇದಾಯ್ತು ನೋಡ್ರಪ್ಪ. ಇವರು ಹಿಂಗ ರಕ್ಷಣೆ ಮಾಡ್ಯಾರಲ್ಲ, ನಾಳೆ ಇಂಥವ್ರೇ ಇಲ್ಲಿ ಬಂದ್ ರೈಲ್ವೆ ಟ್ರ್ಯಾಕಿಂಗ್ ಕಲ್ಲುಗಳನ್ನ ಹಾಕೋದು. দেশের ভবিষ্যৎ এরা বুঝতে পারছে দেখছো ট্রেন ওরা কিরকম অবরোধ করতে হয় এরা জানে। এই ছোট ছোট ছেলেপেলে বস্তা করে পাশে লেগে রেল লাইন কিরকম আটকাছে দেখছো। এই যে সামনে ট্রেন দেখতে পাচ্ছ, এই যে ট্রেনটা আটকে রেখে দিয়েছে। এই যে এই ভাইটা পরশুদিনকে মেরে গলায় দড়ি দিয়ে এই যে রাস্তায় ফেলে রেখে গেছে। বুঝতে পারলে তোমরা বেশি করে শেয়ার করো, সবাই বেরোনা চলেছো রাস্তা অবরোধ করার জন্য। ಹಾ, ಇದೇ ಮಾರ್ಗದಾಗ ಒಂದೇ ಭಾರತ್ ಟ್ರೈನ್ ಬರ್ಬೇಕಾಗಿತ್ತಂತ ಪುಣ್ಯಕ್ಕದು ಈ ಕಡೆ ಬರ್ಲಿಲ್ಲ. ಇಂಥವ್ರನ್ನೇ ನೋಡ್ರಪ್ಪ ಇಲ್ಲಿ ನಮ್ಮ ಕರ್ನಾಟಕದಾಗ ಮನಿ ಕೊಟ್ಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾ ಕೊಟ್ಟು ಸಾಕ್ಲಿಕ್ಕತ್ತಿರೋದು. ಆದ್ರೂ ನಮಗ್ ಬೇಜಾರಾಗುದು ಏನ್ ಗೊತ್ತಾ, ಒಂದು ರಿಯಾಲಿಟಿ ಶೋಗ ಅಷ್ಟೆಲ್ಲಾ ವೋಟ್ ಮಾಡ್ತೀರಿ. ಅದೇ ನಮ್ಮ ದೇಶ ರಾಜ್ಯದ ಭವಿಷ್ಯ ಅಂತ ಬಂದಾಗ ಯಾಕಿಷ್ಟ ಕ್ರೇಜ್ ಇರುವುದಿಲ್ಲ, ಅದೇ ಇಂಟ್ರೆಸ್ಟ್ ಇಲ್ಲಿ ಒಂದ್ ಸ್ವಲ್ಪ ತೋರ್ಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತೇನೆ ಹೇಳ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.